ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನಿವತ್ತು ಫಂಕ್ಷನ್ ಇದೆ, ಫಂಕ್ಷನಿಗೆ ಹೋಗ್ತೀವಿ. ಹಾಗೆ ಎಲ್ಲ ವೀಡಿಯೋಗಳನ್ನು ಹಾಕ್ತೀನಿ ಹೇಗಿದೆ ಅಂತ ಹೇಳಿ. ಹಾಗೆ ನಮ್ಮ ಊರಲ್ಲಿ ನೋಡಿ ಮಳೆ ಬಂದಿತ್ತು, ಅದಕ್ಕೋಸ್ಕರ ನಮ್ಮ ಗಿಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಾವು ಎಷ್ಟೇ ನೀರು ಹಾಕಿದರೂ ಗಿಡಗಳು ಇಷ್ಟು ಚೆನ್ನಾಗಿ ಕಾಣಲ್ಲ, ಮಳೆ ನೀರು ಬಿದ್ದಂಗೆ ಆಗಲ್ಲ. ಹಾಗೆ ನಮ್ಮ ಮನೆಯವರು ಇಲ್ಲಿ ರಾಗಿ ವೇಸ್ಟ್ ಆಗಿತ್ತು, ಅಂದರೆ ಚೆಲ್ಲೋಗಿತ್ತು, ಅದನ್ನೇ ಎತ್ಕೊಂಡು ಬಂದು ಹಾಕಿದ್ರು. ಎಷ್ಟು ಚೆನ್ನಾಗಿ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಹಾಗೆ ಇಲ್ಲಿ ನೋಡಿ ನಮ್ಮ ಮಕ್ಕಳು ಮಲ್ಕೊಂಡಿದ್ದಾರೆ. ನಮ್ಮ ಅಕ್ಕನ ಮಗ ಎಲ್ಲ ಬಂದಿದ್ದರು, ನಮ್ಮ ಅಕ್ಕ ಬಂದಿದ್ದರು ಫಂಕ್ಷನಿಗೆ ಹೋಗೋಕ್ಕೆ ಅಂತ ಮಲ್ಕೊಂಡಿದ್ದಾರೆ. ಹಾಗೆ ನಮ್ಮ ಅಕ್ಕ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಮಗ ಅಷ್ಟೊತ್ತಿಗೆ ಎದ್ದಾಯಿತು, ಅಷ್ಟೊತ್ತಿಗೆ ಹೋಗಿ ಜೊತೆಲಿ ಮಲ್ಕೊಂಡಿದ್ದೆ. ನಮ್ಮ ಅಕ್ಕ ಇದ್ದರೆ ಫುಲ್ಲು ರೆಸ್ಟು ನನಗೆ. ಹಾಗೆ ಅವಳಿಗೆ ನೈಲ್ಸ್ ನನ್ನ ಮಗ ಎದ್ನಲ್ವಾ, ಎತ್ಕೊಂಡು ಕಟ್ ಮಾಡ್ತಾ ಇದ್ದೆ. ನಮ್ಮ ಅಕ್ಕ ನಾನೇ ತೆಗಿತೀನಿ ಬಾ ಅಂತ ಹೇಳಿ ಕರೆದು ತೆಗಿತಾ ಇದ್ದಾಳೆ. ಬೈತಾ ಇದ್ದೆ ನಾನು ಅವಳಿಗೆ, ಅದಕ್ಕೋಸ್ಕರನೇ. ಇವಳು ನಮ್ಮ ಅಕ್ಕನ ಮಗಳು. ಹಾಗೆ ಪೂಜೆ ಮಾಡ್ತೀನಿ, ಸ್ನಾನ ಆಯ್ತಲ್ಲ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ಲು. ಹಾಯ್ ಮೇಡು, ಹಾಯ್. ಏನು ತಿಂತಾ ಇದ್ದೀರಾ? ಚಿತ್ರಾನ್ನ ತಿಂತಿದ್ದೀರಾ? ಏನು ತಿಂತಿದ್ದೀಯ ಮಗಳ? ಚಿತ್ರಾನ್ನ ಹೇಗಿದೆ? ಟೇಸ್ಟ್ ನೋಡಿ ಹೇಳು. ಚೆನ್ನಾಗಿದೆಯಾ? ಉಪ್ಪು ಹುಳಿ ಖಾರ? ಹಾಗೆ ನಾನು ನನ್ನ ಮಗನಿಗೆ ಸ್ನಾನ ಮಾಡಿಸ್ಕೊಂಡು ಈಗ ಮಲಗಿಸಿ ನಾನು ರೆಡಿ ಆಗ್ತಾ ಇದ್ದೀನಿ. ಹಾಗೆ ನನ್ನ ಮಗಳಿಗೆ ನಮ್ಮ ಅಕ್ಕ ರೆಡಿ ಮಾಡ್ತಾ ಇದ್ದಾಳೆ. ನಾನು ಮಾಡ್ತಾ ಇದ್ದೆ, ಏನೋ ಕ್ರೀಮ್ ಏನೋ ಜಾಸ್ತಿ ಒತ್ಬಿಟ್ಲು ಅಂತ ಬೈದೆ ಅಂತ ಹೇಳಿ ಅಳ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಅಕ್ಕ ನಾನೇ ಮಾಡ್ತೀನಿ ಅಂತಿದ್ದಾಳೆ. ನಾವಿವಾಗ ರೆಡಿ ಆಗಿದ್ದೀವಿ. ನಮ್ಮ ಮಗನೂ ಹೇಳ್ಬೇಕು, ಹಾಗೆ ನಮ್ಮ ಭಾವನೂ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನ ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ನಾವು ರೆಡಿಯಾಗಿ ಹೊರಡ್ತೀವಿ. ನಮ್ಮದೆಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಈಗ ತಾನೇ ಬಂದಿದ್ದಾರೆ, ನಾವು ರೆಡಿಯಾಗಿ ಹೊರಡ್ತೀವಿ ಇವಾಗ. ಈಗ ನನ್ನ ಮಗ ಹೇಳಿಸ್ಬೇಕು ನಾನು. ಅವಳ ಮಗ ಹೇಳೋದನ್ನೇ ಕಾಯ್ತಾ ಇದ್ದೆ. ಇವರು ನಮ್ಮ ತಂಗಿ ಗಂಡ, ಇವರು ನಮ್ಮ ಭಾವ, ಅಕ್ಕನ ಗಂಡ. ಹಾಗೆ ಇವಳು ನನ್ನ ತಂಗಿ. ಇವತ್ತು ಅವ್ರದ್ದು ಆ್ಯನಿವರ್ಸರಿ ಇದೆ. ಆಗಲೇ 12 o'clock ಆಗಿದೆ. ಇನ್ನೇನು ಇವ್ರು ಬಂದರು ಅಲ್ವಾ, ನಾವೀಗ ಹೊರಟ್ವಿ ಇವಾಗಷ್ಟೇ. ನಮ್ಮ ಕಾರಲ್ಲಿ 2 ಕಾರಲ್ಲಿ ಹೊರಟಿದ್ದೀವಿ. ನಮ್ಮ ಕಾರಲ್ಲಿ ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಅಕ್ಕ, ನಮ್ಮ ಅಕ್ಕ ಭಾವನ ಮಗಳು 4 ಜನ ಹೋಗ್ತಾಯಿದ್ದೀವಿ. ಇನ್ನು ಭಾವ ಎಲ್ಲ ಅವ್ರ ಕಾರಲ್ಲಿ ಹೋದ್ವಿ. ಹಾಗೆ ಇಲ್ಲಿ ನೋಡಿ ಮೈ ಹಾಕಬೇಕಲ್ವ, ಅದಕ್ಕೆ ಚೇಂಜ್ ಇರಲಿಲ್ಲ ಅಂತ ಇಸ್ಕೊಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಇವನು ನಮ್ಮ ತಂಗಿ ಮಗ, ನನ್ನ ಮಗಳು ಸ್ಪೆಕ್ಸ್ ಹಾಕೊಂಡು ನೋಡಿ ಹೇಗೆ ಕಾಣ್ತಾ ಇದ್ದಾರೆ ಇಬ್ರು ಅಂತ. ಇವಾಗ ಫಂಕ್ಷನಿಗೆ ಬಂದ್ವಿ ನಾವು ಇಲ್ಲೇ. ಹಾಗೆ ಎಲ್ಲ ರಿಲೇಟಿವ್ ಎಲ್ಲ ಇದ್ರೆ ಅಲ್ವಾ, ಏನೋ ಫಂಕ್ಷನಿಗೆ ಹೋದರೆ ಎಲ್ಲರೂ ಸಿಗ್ತಾರೆ ಅಲ್ವಾ, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ವಿ. ನನ್ನ ಮಗ ನೋಡಿ ಹೇಗೆ ಕಾಣ್ತಾ ಇದ್ದಾನೆ ಅಂತ. ಇವಾಗ ವಿಶ್ ಮಾಡೋಣ ಅಂತ ಹೊರಟ್ವಿ. ಈಗ ಸತ್ಯನಾರಾಯಣ ಪೂಜೆ ಆಗ್ತಾಯಿತ್ತು, ಅಲ್ಲೆಲ್ಲ ತೀರ್ಥ ಪ್ರಸಾದ ತೊಗೊಂಡು ವಿಶ್ ಮಾಡೋಣ ಅಂತ ಬಂದ್ವಿ. ವಿಶ್ ಮಾಡಿ ಹೊರಗಡೆ ಬಂದ್ವಿ. ಅಲ್ಲಿ ಅರ್ಶಿನ ಕುಂಕುಮ ಕೊಟ್ಟಿದ್ರು ಅಲ್ವಾ, ನನ್ನ ಮಗ ಅದು ಅರ್ಶಿನ ಎಲ್ಲ ತೆಗಿತಾ ಇದ್ದಾನೆ, ಏನು ಅಂತ ಎಲ್ಲ ಒರೆಸ್ತಾ ಇರೋದು. ಹಾಗೆ ನನ್ನ ತಂಗಿದು ಆ್ಯನಿವರ್ಸರಿ ಇತ್ತು ಅಲ್ವಾ, ಸಿಂಪಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ನಾವು ತುಂಬ ದಿನ ಆಯಿತು ಸೇರಿ. ಹೀಗೆ ಒಂದು ಫಂಕ್ಷನ್ ಹಾಗೆ ಮುಗಿಸ್ಕೊಂಡು ಇಲ್ಲೇ ಹಾಗೆ ಬಂದು ಇಲ್ಲಿ ಕೇಕ್ ಕಟ್ ಮಾಡಿಸ್ಕೊಂಡು ಏನು ಸಿಂಪಲಾಗಿ ಮಾಡಿಕೊಂಡು ಹೊರಟ್ವಿ ಇಲ್ಲಿಂದ. ಅಂದರೆ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ, ಜ್ಯೂಸ್ ಮತ್ತು ಐಸ್ ಕ್ರೀಮು ತೊಗೊಂಡ್ವಿ. ನನ್ನ ಮಗನೂ ತುಂಬ ಹಠ ಮಾಡ್ತಾ ಇದ್ದ, ಅದಕ್ಕೆ ಮೇಲೆ ಕುತ್ಕೊತೀನಿ ಅಂತ ಮೇಲೆ ಕುತ್ಕೊಂಡಿದ್ದಾರೆ. ಹಾಗೆ ನಾವು ಐಸ್ ಕ್ರೀಮು ಮತ್ತು ಜ್ಯೂಸು ಏನು ಆರ್ಡ್ರ್ ಮಾಡಿದ್ವಿ ಅಲ್ವಾ, ಅದನ್ನು ತಿಂದ್ಕೊಂಡು ಅಲ್ಲಿಂದ ಹೊರಡುವಾಗ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಚಿಕ್ಕಮಗಳೂರು ತುಂಬ ಮಳೆ. ಹಾಗೆ ನಾವು ಊಟನೂ ಮಾಡ್ಕೊಂಡು ಇಲ್ಲೇ ಹತ್ತಿರದಲ್ಲಿ ಎಲ್ಲಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟಕ್ಕೆ ಹೊರಟ್ವಿ. ಹಾಯ್ ಬಗ್ನೆ, ಇಲ್ಲಿ ಏನು ತಿಂತಿದ್ದೀರಾ? ಹಾಯ್ ಮಾಡು. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ವಿಡಿಯೋನ ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಇವತ್ತಿನ ವಿಡಿಯೋ ಅಂತ. ಹಾಗೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.